ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ರಾಮನಗರದಿಂದ ಪ್ರೇಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೇಮ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 11/1997. 1997. ಹುಟ್ಟಿದ ಸಮಯ ರಾತ್ರಿ 9:50. ರಾತ್ರಿ 9:50. ಏನ್ ಪ್ರಶ್ನೆ ಕೇಳಬೇಕಿತ್ತಮ್ಮ? ಅದೇ ಅವ್ನ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪ್ರೇಮ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು, ಅದೇ ನನ್ನ ಮಗನಿಗೆ ಯಾವಾಗ ಮದ್ವೆ ಆಗುತ್ತೆ ಅಂತ ಕೇಳಕ್ಕೆ. ವಿವಾಹದ ಅಧಿಪತಿ ಶನೈಶ್ಚರ, ಅವನು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ಅವರಿಗೆ ಶುಕ್ರನ ಭುಕ್ತಿ ಇನ್ನೇನು ಕಳೆದು ಈಗ ರವಿ ಪ್ರಾರಂಭವಾಗಿದೆ. ಹೀಗಾಗಿ ಈಗ ಲಗ್ನಾಧಿಪತಿ ಕಾಲದಲ್ಲೂ ವಿವಾಹಕ್ಕೆ ಅವಕಾಶ ಇದೆ ಅಂತ. ಹೀಗಾಗಿ ಒಂದು ಅದೇ ಯಾರು ವಿವಾಹದ ಅಧಿಪತಿ ಅಷ್ಟಮದಲ್ಲಿದ್ದರೆ ಅವನ ಶಾಂತಿ ನಿರೀಕ್ಷೆ ಮಾಡುತ್ತೆ ಜಾತಕ. ಹೀಗಾಗಿ ಶನೈಶ್ಚರ ಶಾಂತಿ ಹಾಗೂ ದ್ವಿತೀಯದ ಕುಜ ಶಾಂತಿ ಎರಡನ್ನ ದಯವಿಟ್ಟು ಮಾಡಿಸಿ. ಕುಜ ಶನಿ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಈಗ ಅವಕಾಶ ಇದೆ, ಲಗ್ನಾಧಿಪತಿ ಕಾಲದಲ್ಲಿ ವಿವಾಹ ಆಗುತ್ತೆ ಅಂತಲೂ ಖಂಡಿತ ಶಾಸ್ತ್ರಗಳ ನಿರೂಪಣೆ ಮಾಡಿವೆ. ಹೀಗಾಗಿ ಆತಂಕ ಬೇಡ, ಈ ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಅಷ್ಟೇ ಉತ್ತರ. ಒಳ್ಳೆಯದಾಗಲಿ. ಧನ್ಯವಾದಗಳು ಪ್ರೇಮ ಅವರೇ. ಶಾಸ್ತ್ರಿಗಳೇ, ನಾವು ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡ್ತಾ ಇದ್ವಿ. ಈಗಾಗಲೇ 3 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ 3 ರಾಶಿಗಳ ಈ ವಾರದ ಫಲವನ್ನು ತಿಳಿಸೋದಾದ್ರೆ ನೋಡೋಣ. ಕರ್ಕಟಕ ರಾಶಿಯವರಿಗೆ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ, ವೃತ್ತಿಯಲ್ಲಿ ಅಪವಾದಗಳು ಬರಬಹುದು. ಸ್ತ್ರೀಯರಿಗೆ ಧನನಷ್ಟ ಕಾಣ್ತಾ ಇದೆ, ಹುಷಾರಾಗಿರಿ. ಅಪವಾದ, ಮನೋವ್ಯಥೆ, ಅಲದಾಟ, ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ, ಯಾಕಂದರೆ ಚಂದ್ರ ಅಷ್ಟಮದಲ್ಲಿ, ಅಷ್ಟಮದಲ್ಲಿ ಸಂಚರಿಸ್ತಾನೆ. ಅದರಲ್ಲೂ ಮಂಗಳವಾರ ಬುಧವಾರ ನಿಮಗೆ ಸ್ವಲ್ಪ ಕಹಿ ವಾತಾವರಣ ಇರುತ್ತೆ. ಇನ್ಯಾವುದೋ ಒಂದು ಅಪವಾದ, ಸಂದಿಗ್ಧ ವಾತಾವರಣಗಳು ಎದುರಿಸ್ಲಿಕ್ಕೆ ಆಗಲ್ವಲ್ಲಪ್ಪ ಅಂತಕ್ಕಂಥ ಸಂದರ್ಭಗಳು ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕರ್ಕಟಕ ರಾಶಿಯು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ವ್ಯಯದಲ್ಲಿ ಮಾಂದಿ ಗುರು ಸೇರಿದಾಗ ತೋಚದೆ ಹೋಗಿಬಿಡುತ್ತೆ. ವೃಥಾ ನಷ್ಟಗಳು, ವ್ಯರ್ಥಗಳು ಉಂಟು ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಹುಷಾರು, ಎಚ್ಚರ ವಹಿಸಿ. ವಾರದ ಆದಿಯಲ್ಲಿ ಯುಗಾದಿ ಪ್ರಾರಂಭ ಆಗೋ ಮುನ್ನ ಪ್ರಮಾದ ಮಾಡ್ಕೋಬೇಡಿ, ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಕ್ಕಂಥ ಸಾಧ್ಯತೆ. ಅಪವಾದ, ಘರ್ಷಣೆಗಳು, ತಂದೆಗಳ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಹಬ್ಬದ ವಾತಾವರಣದಲ್ಲಿ ಊರಿಗೆ ಹೋಗಿರ್ತೀರಾ, ಅಥವಾ ಅವರೇ ಊರಿಂದ ಇಲ್ಲಿಗೆ ಬಂದಿರ್ತಾರೋ ಏನು ಕಥೆಯೋ, ಅಲ್ಲಿ ಟಗ್ ಆಫ್ ವಾರ್ ಅಂತೀವಲ್ಲ, ಅದು ಶುರುವಾಗಿಬಿಡಬಾರ್ದು. ಇಬ್ಬರ ಮಧ್ಯೆ ಮನೆ ರಣರಂಗವಾಗಬಾರ್ದು. ಹೀಗಾಗಿ ಅದು ಮಧ್ಯಪ್ರಾಚ್ಯದಲ್ಲಿದೆ ರಣರಂಗ, ನಮ್ಮ ಮನೆ ಮಧ್ಯಕ್ಕೆ ತರಬಾರ್ದು. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಕರ್ಕಟಕ ರಾಶಿಯವರಿಗೆ ಚಂದ್ರನ ಕಾರಣ, ಜನ್ಮಾಧಿಪತಿ ಚಂದ್ರ ವೀಕ್ ಆದಾಗ ಸಹಜವಾಗಿ ಮನಸ್ಸು ಅಲ್ಲೋಲು ಕಲ್ಲೋಲವಾಗುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಕರ್ಕಟಕ ರಾಶಿಯು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ. ನೀವೇ ಅಷ್ಟೋತ್ತರ ಓದ್ಕೊಂಡ್ರೂ ಆಗುತ್ತೆ. ಅಥವಾ ತುಂಬ ಸರಳವಾದದ್ದು ಅಂದರೆ, ದುರ್ಗಾ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಅದರ ತೀರ್ಥ ಸೇವನೆ ಮಾಡೋದು. ಇದು ನಿಮ್ಮ ಮನಸ್ಸನ್ನು ರಾಡಿಗೊಳಿಸದೆ ಸಂದರ್ಭಗಳನ್ನು ಹೇಗೆ ನಿಭಾಯಿಸೋದು ಅನ್ನೋದು ಗೊತ್ತಾಗುತ್ತೆ. ತಪ್ಪದೇ ದುರ್ಗಾ ಪ್ರಾರ್ಥನೆ ಮಾಡಿ ಕರ್ಕಟಕ ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.